ಸರ್, ಹನುಮನಾಡಿನಲ್ಲಿ ಪವನ ಶಕ್ತಿ ಸಾಧನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘನೆ. ತಮ್ಮ ಅಭಿಪ್ರಾಯ ಸರ್? ಅದೇ ಈಗ ನಾವು ಇವತ್ತು ಪವನ ಶಕ್ತಿ ಬೇಡ ಅಂತ ಹೇಳ್ತಾ ಇಲ್ಲ. ಪವನ ಶಕ್ತಿ ಬಗ್ಗೆ ಇವತ್ತು ಕರ್ನಾಟಕ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿಲುವುಗಳು ಮತ್ತು ಅದಕ್ಕೆ ಒಂದು ಏನು ಸಾಧನೆಗಳಿದ್ದಾವೆ ಮಾಡಲಿ. ಆದರೆ ಯಾವುದೇ ಒಂದು ಯೋಜನೆ ಜನಬಾಧಕ ಆಗಿರಬಾರ್ದು, ಜನಸಾಧಕ ಆಗಬೇಕು ಅಂತ. ಜನರನ್ನ ಬಾಧನೆಗೆ ಒಳಪಡಿಸಿ ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಇಷ್ಟು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದಲ್ಲ ಅಂತ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಪವನನ ನಾಡಿನಲ್ಲಿ ಪವನ ಶಕ್ತಿ ಇವತ್ತೇನಪ್ಪ ಅಂದ್ರೆ ಇಡೀ ಭಾರತಕ್ಕೆ ನಾವು ಪ್ರಥಮವಾಗಿದ್ದೇವೆ, ಅದು ಹೆಮ್ಮೆಯ ವಿಷಯ ಅಂತೇಳಿ. ಇರಲಿ, ಅವ್ರೇನಪ್ಪ ಅಂದರೆ ಅದನ್ನು ಧಾರ್ಮಿಕಕರಣಗೊಳಿಸಿ ಏನಪ್ಪ ಅಂದ್ರೆ ಆ ಒಂದು ಇದನ್ನು ಹೇಳ್ತಾ ಇದ್ದಾರೆ. ಅವರವರ ಒಂದು ಅದು ಏನೋ ಪಾಲಿಸಿಗಳು ಅವರ ಪಕ್ಷ ಹೇಳ್ತದೆ. ಆದರೆ ಅದೇ ಇವರು BJP ಅವರಿಗೆ ಏನಪ್ಪ ಅಂತಂದ್ರೆ ಮಂತ್ರಿಗಳಿಗೆ ನಾ ಹೇಳೋದೇನೆಂದರೆ, ನೀವು ರೈತರ ಒಂದು ಭವಿಷ್ಯವನ್ನೇನಪ್ಪ ಅಂತಾರಪ್ಪ ಅಂದ್ರೆ ಹತ್ತಿಕ್ಕಿ ಏನಪ್ಪ ಅಂದ್ರೆ ಒಂದು ಸಾಧನೆ ಮಾಡಬೇಡಿ ಅಂತ. ನೀವು ಹಾಕಿ, ನಿಮ್ಗೇನಪ್ಪ ಅಂದ್ರೆ ಮಾಡ್ಕೊಳ್ಳಿ, ಯಾವುದೇ ನೀವು ಏನಪ್ಪ ಅಂದ್ರೆ ವಿಂಡ್ ಫ್ಯಾನ್ ಹಾಕ್ರಿ, ಮತ್ತೊಂದು ಏನಪ್ಪ ಅಂದ್ರೆ ಈ ಸೋಲಾರ್ದು ಹಾಕ್ರಿ. ಆದರೆ ಫಲವತ್ತಾದ ಒಂದು ಜಮೀನುಗಳನ್ನು ಏನಪ್ಪ ಅಂದ್ರೆ ನಾಶ ಮಾಡಬೇಡಿ ಅಂತ. ಇವತ್ತು ಇಡೀ ವರ್ಲ್ಡ್ನಲ್ಲಿ ಏನಂತಾರಪ್ಪ ಅಂದರೆ ಸಾಯಿಲ್ ಸೇವ್ ಅಂತೇಳಿ ನಡೀತಾ ಇದೆ. ಸುಮ್ಮನೆ ಭೂಮಿಯನ್ನು ಹಾಳು ಮಾಡಬೇಡಿ ಅಂತೇಳಿ ಇವು ಜಗ್ಗಿ ವಾಸುದೇವ್ ಅವರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಎಷ್ಟು ಭೂಮಿ ಬಂಜರಾಗ್ತಾ ಇದೆ ಅಂತೇಳಿ. ಹೌದ್ರಾ? ಈಗ ಆಲ್ರೆಡಿ ಬಂಜರಾಗ್ತಾ ಇರತಕ್ಕಂಥದ್ದಕ್ಕೆ ಇನ್ನಷ್ಟು ನಾವು ಬಂಜರತನವನ್ನು ಸೇರಿಸಿ ವಿದ್ಯುತ್ ಉತ್ಪಾದನೆ ಮಾಡಿ, ಹೌದ್ರಾ, ಇದನ್ನು ನಾವೇನಪ್ಪ ಅಂತಾರಪ್ಪ ಅಂದ್ರೆ ಒಂದು ಹೆಮ್ಮೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಒಂದು ನಡೀತಾ ಇದೆ ಕೆಲಸ. ಪ್ರಹ್ಲಾದ್ ಜೋಶಿ ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಂಜರು ಭೂಮಿಯನ್ನು ಕಡಿಮೆ ಮಾಡೋದ್ರ ಸಲುವಾಗಿ ಗಮನ ಕೊಡಬೇಕು. ಅದು ಬಂಜರ ಭೂಮಿ ಆಗಲಾರ್ದಂಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳೇನದಾವ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಹೌದ್ರಾ? ಹಾಗಾಗಿ ಇಲ್ಲಿ ಒಂದು ನಮ್ಮ ರಾಜ್ಯದ ಬಗ್ಗೆ ಭಾಳ ಹೆಮ್ಮೆ ಇದೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಈಗೇನಂತಾರೆ, ನಾವು ಹೈದರಾಬಾದ್ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳ್ತೀನಿ, ರಾಯಚೂರಿನಲ್ಲಿ ಏನಪ್ಪ ಅಂತಾರಪ್ಪ ಅಂದ್ರೆ ಎಷ್ಟು ವರ್ಷಗಟ್ಟಲೆ ಆಯಿತು ಹೋರಾಟ ಮಾಡ್ಲಿಕ್ಕತ್ತಿದ್ದಾರೆ AIM ಸಿಗಬೇಕು ಅಂತೇಳಿ. ಹೌದ್ರಾ? ಆಲ್ ಇಂಡಿಯಾ ಮೆಡಿಕಲ್ ಒಂದು ಇನ್ಸ್ಟಿಟ್ಯೂಟು ಇವತ್ತಿನವರೆಗೂ ಏನಪ್ಪ ಅಂದ್ರೆ ಆಗ್ತಾ ಇಲ್ಲ. ಅದನ್ನು ಅವ್ರು ಏನಪ್ಪ ಅಂದ್ರೆ ಅಲ್ಲಿ ಕರ್ನಾಟಕದವರಾಗಿ ನಮ್ಮ ಹೆಮ್ಮೆ ಇದು ನಮ್ಮ ಕರ್ನಾಟಕದ್ದು ಅಂತೇಳಿ ಮಾಡಿಸ್ಬೋದಾಗಿತ್ತು. ಅದನ್ನು ಮಾಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅವರು, ಅದನ್ನ ಹೇಳಿ ಅವರು. ಯಾಕಂದರೆ ನಾನಲ್ಲಿ ರಾಯಚೂರಿಗೆ ಹೋದಾಗ ಅವರ ಧಿಕ್ಕಾರ ಅಂತೇಳಿ ಕೂಗ್ತಾಯಿದ್ರು, ಯಾರು ಪ್ರಹ್ಲಾದ್ ಜೋಶಿ ಅವರಿಗೆ, ಅವರೇ ತಡೆಗಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಡಬೇಕು. ಹೀಗೆ ಇಲ್ಲಿ ಅಭಿವೃದ್ಧಿಗಳು ಆಗಬೇಕು ಅಂತ ಹೇಳಿದ್ರಪ್ಪ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಏನಪ್ಪ ಅಂದ್ರೆ ಎಲ್ಲ ರೀತಿಯಿಂದ ಸಮಗ್ರ ಅಭಿವೃದ್ಧಿಗೆ ಏನಪ್ಪ ಅಂತಾರಪ್ಪ ಅಂದ್ರೆ ಆಸ್ಪದ ಮಾಡಿಕೊಡ್ಬೇಕು. ಇಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದ ಒಂದು ಮುಖ್ಯಮಂತ್ರಿಗಳು ಸಹಿತ ಏನಪ್ಪ ಅಂದ್ರೆ ರಾಯಚೂರಿನಲ್ಲಿ ಏಮ್ಸ್ ಆಗ್ಬೇಕಂತೇಳಿ ಪತ್ರ ಬರೆದಿದ್ದಾರೆ. ಅದಕ್ಕೆ ಏನು ಸ್ಪಂದನೆ ಮಾಡಿದ್ದಾರೆ ಅದನ್ನ ಹೇಳಬೇಕು. ಹೌದ್ರಾ? ಹೀಗೆ ಏನೇನೋ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ಧಾರ್ಮೀಕರಿಸಿ ಏನಂತಾರಪ್ಪ ಅಂದ್ರೆ ಪವನನ ನಾಡಿನಲ್ಲಿ ಪವನ ಶಕ್ತಿ ಅದು ಇದು ಎಲ್ಲ ಒಂದು ನೆರೇಟಿವ್ಸ್, ಇವೆಲ್ಲ ಒಂದು ವಾಸ್ತವಿಕತೆ ಏನಿದೆ ಅಂತಕ್ಕಂಥದ್ದು ಇವತ್ತು ಏನು ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಂದು ಸೈಂಟಿಫಿಕ್ ವೇ ಅಂತಂತೀವಿ, ಅದರಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ತಿಳ್ಕೊಳ್ಬೇಕು ಅಂತ. ನಾನು ಈ ಮುಂಚೆ ನಿಮಗೆ ಹೇಳಿದ್ದೆ ಏನು ವಿಂಡ್ ಫ್ಯಾನ್ ಬಗ್ಗೆ, ಅದರಲ್ಲಿ ಭಾಳಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಏನು ಆಗ್ತಾ ಇದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಲಕ್ಷಾಂತರ ಎಕರೆ ಇದೇನು ಕೃಷಿ ಜಮೀನು ಬಂಜರಾಗ್ತಾ ಇದೆ ಅಂತಕ್ಕಂಥದ್ದು. ಅದನ್ನು ಆ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ನಾನು ಇದನ್ನು ಹೇಳ್ತಾ ಇದ್ದೀನಿ. ಈಗ ಯಾವುದು ಈ ಪ್ರಹ್ಲಾದ್ ಜೋಶಿ ಅವರು ಏನಂತಂದರೆ ಇವತ್ತು ನಮ್ಮ ಕರ್ನಾಟಕದ ಪವರ್ ಮಿನಿಸ್ಟ್ರು ಜಾರ್ಜ್ ಅವರು ಎಲ್ಲರೂ ಸೇರಿಕೊಂಡು ನಮ್ಮ ಇಡೀ ಭಾರತಕ್ಕೆ ಪ್ರಥಮ ಇದೆ ಒಂದು ಪವನ ಶಕ್ತಿ ಉತ್ಪಾದನೆಯಲ್ಲಿ, ಅದು ಕರ್ನಾಟಕ ಪ್ರಥಮ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಥಮ ಬಂದರೆ ಒಳ್ಳೆಯದು, ಆದ್ರಪ್ಪ ಅಂದ್ರೆ ಎಟ್ ವಾಟ್ ಕಾಸ್ಟ್ ಅಂತಕ್ಕಂಥದ್ದು, ಯಾರ ಬದುಕಿನ ಒಂದು ಬೆಲೆಯಲ್ಲಿ ಏನಪ್ಪ ಅಂದ್ರೆ ಅದು ಪ್ರಥಮ ಆಗ್ತಾ ಇದೆ ಅಂತೇಳಿ. ರೈತರ ಒಂದು ಬದುಕನ್ನು ಏನಪ್ಪ ಅಂತಾರಪ್ಪ ದಗ್ದುಳಿದು ಪ್ರಥಮ ಆಗಕ್ಕೆ ಹೋಗಬೇಡಿ. ಕೃಷಿಯನ್ನು ಏನಪ್ಪ ಅಂತಾರಪ್ಪ ಅಂದ್ರೆ ಕೃಷಿ ಭೂಮಿಯನ್ನು ಫಲವತ್ತತೆಯನ್ನು ಏನಪ್ಪ ಅಂದ್ರೆ ಹಾಳು ಮಾಡಿ ಪ್ರಥಮ ಆಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಧನ್ಯವಾದ. ಓಕೆ.